ನಮ್ಮಪ್ಪ ಜೋಬಲ್ಲಿ ಒಂದು 50 ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ಇಡ್ಲಿ ತಿನ್ಕೊಬರ್ತೀನಿ. 15 ರೂಪಾಯಿ ಇಡ್ಲಿ ಬರ್ತಂತೆ, ಚೆನ್ನಾಗಿರುತ್ತಂತೆ ಬಿಡಿದ ತಟ್ಟೆ ಇಡ್ಲಿ. ಅಲ್ಲ, ಇಡ್ಲಿ ಇಸ್ಕೊಂಬಂದೆ, ಚಟ್ನಿನೇ ಇಸ್ಕೊಂಬಂದಿಲ್ಲ. ಚಟ್ನಿ ಇಸ್ಕೊಂಬರ್ತೀನಿ ಮತ್ತೆ. ತುಮ್ ತುಮ್ ಡ್ಯಾಡ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಏನಿಲ್ಲ, 8 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೋಡಿ, ಓಕೆನಾ? ಓಕೆ. ನನಗಿಷ್ಟ ಆಯಿತು ಪರ್ಸ್ನಲಿ. ಓಕೆ, ನಮ್ಮಪ್ಪ ನಿದ್ದೆ ಮಾಡ್ತಿದ್ದಾರೆ. ನಮ್ಮಪ್ಪ ನಿನ್ನೆ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ಹೇಳಿದ್ರು, ಇನ್ನೂ ಎದ್ದಿಲ್ಲ. ನಮ್ಮ ಚೈತ್ರಕ್ಕ ಅವಳು ರೆಡಿ ಆಗ್ತಿದ್ದಾಳೆ. ಏನು ಮಾಡೋದು, ಹೊಟ್ಟೆ ಬೇರೆ ಹಸಿತೈತೆ. ನಮ್ಮಪ್ಪ ಜೋಬಲ್ಲಿ ಒಂದು 50 ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ಇಡ್ಲಿ ತಿನ್ಕೊಬರ್ತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಷ್ಟೇ ಅದೆಲ್ಲ ಮಾಮೂಲಲ್ಲ ನಮಗೆ ಅಲ್ವಾ? ಓಕೆ, ನಮ್ಮ ಚೈತ್ರಕ್ಕ ಇನ್ನೂ ಅಡುಗೆ ಮಾಡಿಲ್ಲ. ಅಡುಗೆ ಮಾಡಿದ್ರೆ ತಿನ್ಬೋದಾಗಿತ್ತು. ನಂಗೆ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೈತೆ. ನಾನು ಹೋಗ್ಬಿಟ್ಟು ಇಡ್ಲಿ ತಿನ್ಕೊಬರ್ತೇನೆ. A few moments later. ಇಡ್ಲಿ ತಗೋಬರೋಣ ಅಂದ್ಬಿಟ್ಟು ಬಂದೆ ಮಹಾಲಕ್ಷ್ಮಿ ಲೇಔಟ್ಗೆ. ಮಹಾಲಕ್ಷ್ಮಿ ಲೇಔಟಲ್ಲಿ 15 ರೂಪಾಯಿ ಇಡ್ಲಿ ಬರ್ತಂತೆ, ಚೆನ್ನಾಗಿರುತ್ತಂತೆ ಬಿಡಿದ ತಟ್ಟೆ ಇಡ್ಲಿ. ಅದಕ್ಕೆ ತಿನ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಡ್ಲಿ ಮತ್ತೆ ವಡೆ ಪಾರ್ಸಲ್ ತಗೊಂಡೆ. ಹೋಗ್ತೀನಿ ಮನೆಗೆ. ಇದು ಚೆನ್ನಾಗಿರುತ್ತಂತೆ, ನಮ್ಮ ಅಕ್ಕ ಹೇಳಿದ್ದು, ಅದಕ್ಕೆ ಬಂದೆ ಇಡ್ಲಿ. ಅಲ್ಲ, ಇಡ್ಲಿ ಇಸ್ಕೊಂಬಂದೆ, ಚಟ್ನಿನೇ ಇಸ್ಕೊಂಬಂದಿಲ್ಲ. ಚಟ್ನಿ ಇಸ್ಕೊಂಬರ್ತೀನಿ ಮತ್ತೆ. 1.5 ಕಿಲೋಮೀಟ್ರ್ ಹೋಗ್ಬೇಕು ಮಹಾಲಕ್ಷ್ಮಿ ಲೇಔಟ್ಗೆ. ಚಟ್ನಿನೇ ಇಸ್ಕೊಂಬಂದಿಲ್ಲ ನೋಡಿ. ಇವಾಗ ಚಟ್ನಿನ ತೊಗೊಂಬಂದೆ. ನಮ್ಮಪ್ಪ ಬೈತಿದ್ರು. ನಮ್ಮಪ್ಪ ಇವಾಗ ಮುಖ ತೊಳ್ಕೊಂಬಂದು ತಿಂತಾರಂತೆ. ಅಲ್ಲಿ ಇಟ್ಟಿದ್ದೀನಿ. ನಾನು ಮುಖ ಎಲ್ಲ ತೊಳೆಯೋದು ಹಂಗೆ ತಿಂತೀನಿ. ನನಗೆ ಅದರೆಲ್ಲ ಏನು ಯೋಚನೆ ಬರೋಲ್ಲ. ಅದೆಲ್ಲ ಏನು ಯೋಚನೆ ಮಾಡಲ್ಲ ಅದು. ಸರಿ, ತಿನ್ನೋಣ ಅವನಿಗೆ. ಹಂಗೆ ಇಡ್ಲಿ, ಈಗ ಹೋಟೆಲ್ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲಿ ಮಾಡೋರು ಇಡ್ಲಿ ಇಷ್ಟ ಆಗಲ್ಲ. ಹೋಟೆಲ್ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ನಮ್ಮ ಊರಲ್ಲಂತೂ ಚೆನ್ನಾಗಿ ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ, ಮೃದುವಾಗಿರುತ್ತೆ. ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಥರ ಇರುತ್ತೆ ನೋಡೋದಕ್ಕೆ, ಮತ್ತು ತಿನ್ನೋದಕ್ಕೆ ಸ್ವೀಟಾಗಿ ಸಕ್ಕದಾಗಿರುತ್ತೆ. ಓಕೆ, ಸರಿ, ನಾನು ಇವಾಗ ತಿಂದ್ಬಿಟ್ಟು ಖಾಲಿ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಇದು, ನೀವು ತಿನ್ಕೊಳ್ಳಿ, ನೀವು ಏನಾದ್ರು ತಿಂದಿಲ್ಲ ಅಂದರೆ. ನಮ್ಮ ಅಪ್ಪನೂ ತಿಂತವ್ರೆ. ಚಟ್ನಿ ಚೆಲ್ಬಿಟ್ರು ಕೆಳಗಡೆ, ಆಮೇಲೆ ನನ್ನ ಮೇಲೆ ಬೈತು. ನಾನು ಪ್ಲೇಟಿಗೆ ಸೈಡ್ಗೆ ಎತ್ತದೈತೆ, ಅದಕ್ಕೆ ಚೆಲ್ಬಿಟ್ರೆ. ನಮ್ಮ ಅಮ್ಮ ಇದ್ದಾರೆ ಇವತ್ತು ಬ್ಯಾಟಿಂಗ್ ಮಾಡಕ್ ಬಿಡೋರು. ಸಖತ್ತಾಯ್ತು ನಿಜವಾಗ್ಲು. ನಮ್ಮ ಅಕ್ಕ ಹೇಳಿದ ನಿಜ, ಚೆನ್ನಾಗಿತ್ತು ಹೋಟ್ಲಲ್ಲಿ ಇಡ್ಲಿ. ನೀವು ಟ್ರೈ ಮಾಡ್ಬೋದು. ನೀವು ಮಹಾಲಕ್ಷ್ಮಿ ಲೇಔಟಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಸರಿ, ತಿಂದು ಖಾಲಿ ಮಾಡ್ತೀನಿ. ಏನು ಗೊತ್ತಾ, ಬೆಳಗ್ಗೆ 11:40 ನಾವು ಮಲ್ಕೊಂಡಿದ್ದು. ಇಲ್ಲ 11:15 ಮಲ್ಕೊಂಡಿದ್ದು. 11:15 ಮಲ್ಕೊಂಡಿದ್ದು. ಇವಾಗ ಎಷ್ಟು ಗೊತ್ತಾ ಟೈಮು? 6 ಗಂಟೆ, ಸಂಜೆ 6 ಗಂಟೆ. ಇವಾಗ ಎದ್ದಿದ್ದೀನಿ, ಒಳ್ಳೆ ನಿದ್ದೆ ಬಂತು. ಇವಾಗ ಮತ್ತೆ ಮಲ್ಕೊತೀನಿ. ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ. ಇನ್ನೊಂದ್ಸರಿ ಮಲ್ಕೊತೀನಿ, ಆಮೇಲೆ ತೊಳ್ತೀನಿ ಇನ್ನೊಂದ್ಸರಿ. ಬಾಯ್. ಇವಾಗ ರೆಡಿ ಆಗಿಬಿಟ್ಟು, ಎಷ್ಟು ಗಂಟೆಗೆ ಗೊತ್ತಾ? 6:30 ಆಯಿತು. ಮತ್ತೆ ಮಲ್ಕೊಂಡಿದ್ದೆ. ಮತ್ತೆ ಆಮೇಲೆ ನಮ್ಮಪ್ಪ ಬೈದರು, ಎದೋಳು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ. ಅದಕ್ಕೆ ಇವಾಗ ಮುಖ ತೊಳ್ಕೊಂಡು, ಬೆಳಗ್ಗೆನೂ ಮುಖ ತೊಳೆದಿರಲ್ಲ. ಹಂಗೆ ನಾನು ಹೇಳದ್ನಲ್ಲ, ಬೆಳಗ್ಗೆ ಅಲ್ಲೋಸ್ದೆ ಇಡ್ಲಿ ತಿಂದಿದ್ದು ಅಂತ. ಇವಾಗ ಮುಖ ತೊಳ್ಕೊಂಡು ಇವಾಗ ಊಟ ಮಾಡೋಕೆ ಹೋಗ್ತೀನಿ. ಮಧ್ಯಾಹ್ನದ ಊಟ ಮಾಡೋಕೆ ಹೋಗ್ತೀನಿ. ನಮ್ಮಪ್ಪ ಫುಲ್ ಎಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟವ್ರೆ. ಅವ್ರಿಗೇನಾದ್ರು ಜಾಸ್ತಿ ಮಾತಾಡಿದ್ರೆ ಬೈದ್ಬಿಡ್ತಾರೆ. ನೀವು ಹೇಳಿ, ರೇಗಿಸೋಣ ಅಂದರೆ ರೇಗಿಸ್ತೀರಿ. ರೇಗಿಸೋದು ಬೇಡ ಅಲ್ವಾ ಅಣ್ಣ?
ನಿಮ್ಮ ಅನಿಸಿಕೆ ಏನಿಲ್ಲ. ನಮ್ಮಪ್ಪ ಗುರಾಯಿಸ್ಕೊಂಡು ನೋಡ್ತವ್ರೆ, ಗುರಾಯಿಸ್ಕೊಂಡು ನೋಡ್ತಾರೆ. ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ನಂಗೆ ಭಯ ಆಗೋಯ್ತು ಒಂದು ಸೆಕೆಂಡ್ಗೆ, ಸತ್ಯವಾಗ್ಲು ನನ್ನ ಹಣೆಗೂ ಭಯ ಆಯಿತು. ಎಲ್ಲಿ ಬೈದು ಬಿಡ್ತಾರೆ, ಹೊಡೆದು ಬಿಡ್ತಾರೆ ಅಂತ. ಸರಿ ಆಯಿತು, ನನಗೆ ಹೊಟ್ಟೆ ಹಸಿತೈತೆ. ಅನ್ನ ಮಾಡೋರೆ ನಮ್ಮಪ್ಪ. ಮಧ್ಯಾಹ್ನ ಅನ್ನ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗೋರೆ, ತಿಂದಿಲ್ಲ ನಾನು. ಇವಾಗ ತಿಂತೀನಿ. ಇನ್ನೊಂದು ರೀಲ್ಸ್ ಶೂಟ್ ಮಾಡಿದ್ರೆ ಅದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ, ಬಟ್ ಸಿಂಪಲ್ ಡೈಲಾಗ್ ಅಷ್ಟೇ. ಅದು ಯಾವುದೋ ಹಿಂದಿ ಹುಡುಗರು ಮಾಡಿದ್ರೆ ಅದನ್ನು ಕಾಪಿ ಮಾಡಿತ್ತು. ಏನು ನಿಮಗೆ ಅರ್ಥ ಆಗುತ್ತೋ ಅಥವಾ ನಗ್ತೀರೋ ಅಥವಾ ಇಷ್ಟಪಡ್ತಿರೋ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲೇ ಸುಮ್ಮನೆ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ ಚೆನ್ನಾಗಿ. ಎಡಿಟ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ನಾನು ಇವಾಗ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಫಸ್ಟ್ ರೀಲ್ಸ್ ಶೂಟ್ ಮಾಡಿದ್ದನ್ನ ಎಡಿಟ್ ಮಾಡ್ತೀನಿ. ಆಮೇಲೆ ಲಾಂಗ್ ವಿಡಿಯೋ ಎಡಿಟ್ ಮಾಡ್ತೀನಿ. ಓಕೆನಾ? ನೀವೇನು ಮಾಡ್ತಿರ್ತೀರಾ? ಟಿ ವಿ ನೋಡ್ತಿರ್ತೀರ. ಇನ್ನೇ ಎಷ್ಟು ಗಂಟೆ? 8 ಗಂಟೆ ಟೈಮು. ಮನೇಲಿ ಡಿನ್ನರ್ ಮಾಡ್ಕೊಂಡು ಟಿ ವಿ ನೋಡ್ತಿರ್ತೀರ ಫ್ಯಾಮಿಲಿ ಪೂರ್ತಿ. ನಾನು ವೀಡಿಯೋ ನೋಡ್ಕೊಂಡು ಮಾಡಿ ಖುಷಿ ಪಡುತ್ತೆ, ನನಗೂ ಖುಷಿ ಆಗುತ್ತೆ. ವ್ಯೂಸ್ ಆದರೂ ಹೆಚ್ಚಿಗೆ ಆಗುತ್ತೆ. ಓಕೆ. ಇವತ್ತು ನೈಟ್ ಡಿನ್ನರ್ ಬಂದ್ಬಿಟ್ಟು ಅನ್ನ ಟೊಮೊಟೊ ಗೊಜ್ಜು. 10 ಗಂಟೆ ಆಗೈತೆ. 10 ಗಂಟೆ ಆಗೈತೆ. ನೀವು ಊಟ ಮಾಡಿ ಡಿನ್ನರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಓಕೆನಾ? ಸರಿನಾ? ಬಾಯ್ ಬಾಯ್. ಆಮೇಲೆ ಒಂದು 2:15 ಎಡಿಟ್ ಮಾಡ್ತೀನಿ. ನಂಗೆ ನಿದ್ದೆ ಬರಲ್ಲ 2:15 ತನಕ. ಏನಾದ್ರು ಕೆಲಸ ಮಾಡಿಬಿಟ್ಟು ಕೆಲಸನೂ ಇಲ್ಲ ಏನಿಲ್ಲ, ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ವೀಡಿಯೋಸು ಅದು ಇದು ಏನಾದ್ರು ಥಿಂಕ್ ಮಾಡ್ತಿರ್ತೀನಿ ಏನು ಮಾಡೋದು ಅಂತ. ಯೋಚನೆ ಬಂದರೆ ಅದನ್ನು ಮಾಡಿಬಿಟ್ಟು ಎಡಿಟ್ ಮಾಡೋಕ್ಕೆ ಹೋಗ್ತೀನಿ. ನಾನು 1 ಗಂಟೆಗೆ ಎಡಿಟ್ ಮಾಡೋಕ್ಕೆ ಹೋಗ್ತೀನಿ. 1 ಗಂಟೆ ತನಕ ಸುಮ್ಮನೆ. ಆಮೇಲೆ 1 ಗಂಟೆಯಿಂದ ಒಂದು 3 ಗಂಟೆ ತನಕ ಎಡಿಟ್ ಮಾಡಿಬಿಟ್ಟು ಆಮೇಲೆ 3 ಗಂಟೆಗೆ ನಿದ್ದೆ ಮಾಡ್ತೀನಿ. ಓಕೆ. ಇವಾಗ ಜಸ್ಟು ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾಯಿತು. ಶೆಡ್ಯೂಲ್ ಮಾಡಿದ್ದೀನಿ 7:30ಗೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ. ಟೈಮ್ ಬಂದ್ಬಿಟ್ಟು 3 ಗಂಟೆಗೆ ಇನ್ನು 10 ನಿಮಿಷ ಐತೆ. 2:50 ಇವಾಗ. ಅದೇ ನಂದು ಡಿನ್ನರ್ ಟೈಮ್. ನೀವು ಮಲಗಿರ್ತೀರ ಇವಾಗ. ನಾನು ಜಾಗರಣೆ. ಏನು ಮಾಡೋಕ್ಕಲ್ಲ. ನೈಟ್ ಶಿಫ್ಟ್ ಮಾಡುವ ಸೈಡ್ ಎಫೆಕ್ಟ್ ಏನಂದರೆ ನೈಟ್ ನಿದ್ದೆ ಬರೋಲ್ಲ, ಬೆಳಗ್ಗೆ ನಿದ್ದೆ ಬರುತ್ತೆ. ಓಕೆ, ನಾನಿವಾಗ ಏನು ಅನ್ನ ಐತೆ, ಟೊಮೊಟೊ ಗೊಜ್ಜು ಐತೆ. ಅನ್ನ ಮತ್ತು ಟೊಮೊಟೊ ಗೊಜ್ಜು ಐತೆ. 2 ತಿಂದ್ಬಿಟ್ಟು ನಾನು ನಿದ್ದೆ ಮಾಡ್ತೀನಿ. ನೀವು ನಿದ್ದೆ ಮಾಡ್ತಿದ್ದೀರಾ? ಸರಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.